ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ಪ್ರಾರ್ಥನೆಯೊಂದಿಗೆ ನಮ್ಮ ಮನಸ್ಸು ಹೃದಯಗಳನ್ನು ದೇವರ ಕಡೆಗೆ ಎತ್ತಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ಒಂದು ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನೀನು ಒಳ್ಳೆಯ ದೇವರು. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಿ. ನಿನ್ನ ಒಳ್ಳೆತನವನ್ನು ಯಾವಾಗಲೂ ನಾವು ನೆನಪು ಮಾಡಿಕೊಳ್ಳುತ್ತಾ, ಸ್ವಾಮಿ, ನಿನ್ನ ವಾಕ್ಯ ನಮಗೆ ಬೋಧಿಸುವಂತೆ ನಮ್ಮ ಜೀವಿತವನ್ನು ನಾವು ಕರ್ತನೆ ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವ ಹಾಗೆ ನಮಗೆ ಕೃಪೆ ಕೊಡು ಎಂಬುದಾಗಿ ಬೇಡುತ್ತೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯ ಅದು ಸತ್ಯವಾದದ್ದು ಮತ್ತು ನೀನು ನಮ್ಮನ್ನು ಬಹಳ ಪ್ರೀತಿ ಮಾಡಿದ್ದಿ. ಈ ಪ್ರೀತಿಯನ್ನು ನಾವೆಲ್ಲರೂ ಕೂಡ ಅರಿತು ಈ ಲೋಕದಲ್ಲಿ ನಿನ್ನವರಾಗಿ ಜೀವಿಸುವ ಹಾಗೆ ನಮಗೆ ಕೃಪೆ ಕೊಡು. ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸುವಾಗ, ನಮ್ಮನ್ನು ಬೋಧಿಸುವಾಗ ನಾವು ಅದಕ್ಕೆ ವಿಧೇಯರಾಗುವಂಥ ಮನಸ್ಸನ್ನು ನಮಗೆ ಕೊಡು ಸ್ವಾಮಿ. ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡು ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ನೀನು ಕರ್ತನೆ ಬಲ್ಲಾತನಾಗಿದ್ದಿ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯ ನಮಗೆ ಬೋಧಿಸುವ ಪ್ರಕಾರ ಸ್ವಾಮಿ, ನಿನ್ನನ್ನು ನಾವು ಹೆಚ್ಚಾಗಿ ಆತುಕೊಂಡು ಈ ಲೋಕದಲ್ಲಿ ನಿನ್ನ ಪ್ರೀತಿಯನ್ನು ನಾವು ಹೆಚ್ಚಾಗಿ ಅರಿತುಕೊಂಡು ನಿನ್ನವರಾಗಿ ಜೀವಿಸುವುದಕ್ಕೆ ನಮಗೆ ಕೃಪೆ ಕೊಡು ಎಂಬುದಾಗಿ ಬೇಡುತ್ತಾ ಈ ಸಮಯ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನೀನೇ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಿನಗೆ ಮಹಿಮೆ ಉಂಟಾಗಲಪ್ಪ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅವಕಾಶವನ್ನು ಮಾಡಿಕೊಟ್ಟಂಥ ಬಿಗ್ ಜೆ ಮೀಡಿಯಾದ ತಂಡದೆಲ್ಲ ಸೇವಾ ನಿರತರಿಗೆ ನಾನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಮತ್ತು ಇದನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರನ್ನು ಕೂಡ ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಪ್ರಿಯರೇ, ನಾವು ಜೀವಿಸುವಂಥ ಈ ಸಮಯ ಅದು ಬಹಳ ಪ್ರಾಮುಖ್ಯವಾದದ್ದು. ದೇವರ ವಾಕ್ಯ ನಮ್ಮನ್ನು ದೇವರ ಬಳಿಗೆ ನಡೆಸುವಂಥದ್ದಾಗಿದೆ. ಅದರಿಂದ ಈ ಸಮಯದಲ್ಲಿ ನಾನು ಆದುಕೊಂಡಂಥ ದೇವರ ವಾಕ್ಯದ ಮಾತು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟದೆ: ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದೇ. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ್ದಾನೆ ಪ್ರಿಯರೇ. ದೇವರ ಪ್ರೀತಿಯನ್ನು ನಾವು ವರ್ಣಿಸಲು ಆಗೋದಿಲ್ಲ. ಆತನ ಪ್ರೀತಿ ಎಲ್ಲಿಯವರೆಗೆಂಬುದಾಗಿ ನೋಡುವಾಗ, ಆದಿಯಲ್ಲಿ ದೇವರು ಸ್ವತಃ ತನ್ನ ಕೈಯಿಂದ ಸೃಷ್ಟಿ ಮಾಡಿಸಿದಂಥ ಮಾನವನು ದೇವರಿಗೆ ಅವಿಧೇಯನಾಗಿ ಪಾಪ ಮಾಡಿದ್ದರಿಂದ ಈ ಪಾಪದ ನಿಮಿತ್ತವಾಗಿ ಮಾನವನು ದೇವರಿಂದ ಅಗಲಿ ಹೋದ. ದೇವರಿಗೂ ಮನುಷ್ಯನಿಗೂ ಸಂಬಂಧ ಇರಲಿಲ್ಲ. ಏದೇನ್ ತೋಟದಲ್ಲಿ ಆ ಸಂಬಂಧ ಕಡಿಯಲ್ಪಟ್ಟಿತು. ಎಷ್ಟರವರೆಗೆ ಅಂದರೆ, ದೇವರು ದಿನಾ ಸಂಜೆಯ ತಂಗಾಳಿಯಲ್ಲಿ ಮನುಷ್ಯನನ್ನು ಸಂಧಿಸ್ತಾ ಇದ್ದ, ಮನುಷ್ಯನೊಂದಿಗೆ ಮಾತನಾಡ್ತಾ ಇದ್ದ. ಒಂದು ತಂದೆ ಮಕ್ಕಳ ಸಂಬಂಧ ಅದಾಗಿತ್ತು. ತನ್ನ ಸ್ವಂತ ಕೈಯಿಂದ ಸೃಷ್ಟಿ ಮಾಡಿ ತನ್ನ ಜೀವವನ್ನು ನಮ್ಮಲ್ಲಿಟ್ಟು ನಾವು ಈ ಲೋಕದಲ್ಲಿ ಶಾಶ್ವತವಾಗಿ ಬದುಕಬೇಕೆಂಬಂಥ ಬಯಕೆ ದೇವರದಾಗಿತ್ತು ಮತ್ತು ತನ್ನ ಮಕ್ಕಳಾಗಿ ತನ್ನ ಜೊತೆಯಲ್ಲೇ ಇರಬೇಕೆಂಬುದು ದೇವರ ಚಿತ್ತ ಉದ್ದೇಶವಾಗಿತ್ತು ಪ್ರಿಯರೇ. ಆದರೆ ಮಾನವನು ದೇವರ ಮಾತಿಗೆ ಅವಿಧೇಯನಾಗಿ ಪಾಪ ಮಾಡಿದ್ದರಿಂದ ಆ ಪಾಪದ ನಿಮಿತ್ತವಾಗಿ ದೇವರಿಂದ ಅಗಲಿ ಹೋದ ಮತ್ತು ಈ ಲೋಕದಲ್ಲಿ ಅವನು ಶಾಪಕ್ಕೆ ಒಳಪಟ್ಟ. ಪಾಪದ ನಿಮಿತ್ತವಾಗಿ ಶಾಪ, ಆಶೀರ್ವಾದವನ್ನು ಕಳೆದುಕೊಂಡ ಮತ್ತು ತಂದೆ ಮಕ್ಕಳ ಇರುವಂಥ ಸಂಬಂಧವನ್ನು ಕೂಡ ಆತನು ಕಳೆದುಕೊಂಡ. ದೇವರಿಂದ ಅಗಲಿ ಹೋದಂಥ ಮಾನವನ ಸ್ಥಿತಿ ಒಂದು ನಿರಾಶರ ಸ್ಥಿತಿ ಆಗಿತ್ತು. ಯಾವ ನಿರೀಕ್ಷೆ ಈ ಲೋಕದಲ್ಲಿ ಮಾನವನಿಗೆ ಇರಲಿಲ್ಲ. ಆದ್ದರಿಂದ ದೇವರು ಜಗದೋತ್ಪತ್ತಿಗೆ ಮೊದಲು ಒಂದು ಯೋಜನೆಯನ್ನು ಮಾಡ್ತಾನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ವಾಕ್ಯ ನಮಗೆ 1ನೇ ಅಧ್ಯಾಯ 3ನೇ ವಚನದಿಂದ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಿಂದ ಬರೆಯಲ್ಪಟ್ಟಿದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ.
ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದೇ. ದೇವರು ಒಂದು ಯೋಜನೆಯನ್ನು ಮಾಡಿ ಮಾನವನು ಈ ರೀತಿಯಲ್ಲಿ ಪಾಪದಿಂದ ಈ ಲೋಕದಲ್ಲಿ ಆತನು ನಿತ್ಯ ನಾಶನಕ್ಕೆ ಹೋಗಬಾರ್ದು. ಅವನಿಗೊಂದು ರಕ್ಷಣಾ ಯೋಜನೆಯನ್ನು ಮಾಡಿ ತನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವುದರ ಮೂಲಕ ನಾವೆಲ್ಲರೂ ಕೂಡ ರಕ್ಷಿಸಲ್ಪಡಬೇಕು. ಮಾನವನು ಏನನ್ನು ಕಳೆದುಕೊಂಡನೋ ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕಾಗಿ ಸ್ವತಃ ಆತನು ಪರಲೋಕವನ್ನು ತ್ಯಜಿಸಿ ಈ ಭೂಲೋಕಕ್ಕೆ ಮನುಷ್ಯನಾಗಿ ಬರಬೇಕಾಯಿತು ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೇಳ್ತದೆ, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಯೇಸುವೆ ಈ ಲೋಕದ ಸಮಸ್ತ ಜನರ ಪಾಪದ ನಿವಾರಣೆಗಾಗಿ ಈ ಲೋಕಕ್ಕೆ ಆತನು ಜನಿಸಿ ಬಂದನು. ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಂತಹದ್ದು ಅದು ಆಕಸ್ಮಿಕವಲ್ಲ. ಆತನು ಜನಿಸಿ ಬರುವ ಮೊದಲೇ ಸುಮಾರು 700 ವರ್ಷಗಳ ಮೊದಲೇ ಪ್ರವಾದಿಯಾದ ಯೆಶಾಯನು ಪ್ರವಾದಿಯಾದ ಮೀಕನು ಮುಂತಿಳಿಸುವುದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬರುವುದನ್ನು ಅವರು ಮುಂತಿಳಿಸ್ತಾ ಇದ್ದಾರೆ. ಒಬ್ಬ ರಕ್ಷಕನು ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಆತನೇ ಈ ಲೋಕದ ಜನರನ್ನು ಪಾಪದಿಂದ ಬಿಡಿಸಿ ಕಾಯುವಂಥ ಒಬ್ಬ ರಕ್ಷಕನು ಈ ಲೋಕಕ್ಕೆ ಬರಲಿಕ್ಕಿದ್ದಾನೆಂಬುದಾಗಿ. ಯೇಸುಸ್ವಾಮಿಯ ಜನನ ಅದು ಆಕಸ್ಮಿಕವಲ್ಲ. ಪ್ರವಾದಿಗಳು ಮುಂತಿಳಿಸಿದ ಹಾಗೆ ಮತ್ತು ದೇವರು ಜಗದುತ್ಪತ್ತಿಗೆ ಮೊದಲೇ ಒಂದು ಯೋಜನೆಯನ್ನು ಮಾಡಿ ಆ ಕ್ರಿಸ್ತನ ಮೂಲಕ ತನ್ನ ಜನರನ್ನು ತಿರುಗಿ ಪಡೆದುಕೊಳ್ಳುವಂಥ ಒಂದು ಅವಕಾಶ ಪ್ರಿಯರೇ. ಇದೊಂದು ಕಟ್ಟು ಕಥೆಯಲ್ಲ. ಯೇಸುಸ್ವಾಮಿ ಈ ಲೋಕಕ್ಕೆ ಬಂದದ್ದು, ಜನಿಸಿ ಬಂದದ್ದು ಒಂದು ಕಥೆಯಲ್ಲ. ನಾವು ಆಧಾರ ನೋಡ್ಬೋದು. ಯೇಸುಸ್ವಾಮಿ ಈ ಲೋಕದಲ್ಲಿ ಇದ್ದನು ಎಂಬುದಾಗಿ ಆತನು ಜನಿಸಿ ಬಂದಂಥ ಇಸ್ರಾಯೇಲ್ ಜನಾಂಗ, ಇಸ್ರಾಯೇಲ್ ದೇಶ ಈಗಲೂ ನಮ್ಮ ಕಣ್ಣ ಮುಂದೆ ಇದೆ. ಆ ಇಸ್ರಾಯೇಲ್ ದೇಶದಲ್ಲಿ ಯೇಸು ಕ್ರಿಸ್ತನು ಜನಿಸಿ ಬಂದನು ಮತ್ತು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ವಿಭಾಗವಾಯಿತು. ಅದು ಕೂಡ ನಮಗೆ ಆಧಾರವಾಗಿದೆ. 3ನೇ ಆಧಾರ ಯೇಸು ಕ್ರಿಸ್ತನ ಬರಿದಾದ ಸಮಾಧಿ, ಅದು ಈಗಲೂ ಇಸ್ರಾಯೇಲ್ ದೇಶದಲ್ಲಿದೆ. ಆತನ ಸಮಾಧಿ ಈಗಲೂ ಕೂಡ ಇದೆ. ಅದರಿಂದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದನೆಂಬುದಾಗಿ ನಮಗೆ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು. ಮತ್ತು ಆತನು ಈ ಲೋಕದ ಸಮಸ್ತ ಜನರ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ, ಈಗಾಗಲೇ ನಾವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಓದಿದ ಪ್ರಕಾರ ದೇವರ ಪ್ರೀತಿ ಅದು ವರ್ಣಿಸಲಿಕ್ಕೆ ಆಗಲಿಲ್ಲ ಪ್ರಿಯರೇ. ತನ್ನನ್ನೇ ತಾನು ಕೊಡುವುದರ ಮೂಲಕ ಪ್ರೀತಿ ಮಾಡಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದು ಅದು ಶಾಶ್ವತವಾದಂಥ ಪ್ರೀತಿ ಎಂಬುದಾಗಿ. ದೇವರ ಪ್ರೀತಿ ಅದು ಶಾಶ್ವತವಾದದ್ದು ಪ್ರಿಯರೇ. ಎಷ್ಟರವರೆಗೆ ಅಂದರೆ ಕೊಡುವಂತಹ ಪ್ರೀತಿ, ತನ್ನನ್ನೇ ತಾನು ನಮಗೋಸ್ಕರ ಕೊಡುವಂಥ ಪ್ರೀತಿ ಪ್ರಿಯರೇ. ತನ್ನನ್ನೇ ತಾನು ನಮಗೋಸ್ಕರ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಅದಕ್ಕೆ ವಾಕ್ಯ ನಮಗೆ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವೊಬ್ಬನಾದರೂ ಕೂಡ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇದು ದೇವರ ಉದ್ದೇಶವಾಗಿತ್ತು. ಅದರಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂಥ ಉದ್ದೇಶ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವಂಥದ್ದು. ಪಾಪದಿಂದ ಈ ಮನುಷ್ಯನ ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದೆ ಈ ಲೋಕದಲ್ಲಿ ಜೀವಿಸಿದ, ಪಾಪದ ನಿಮಿತ್ತ ಅವನಿಗೆ ಮರಣ, ಅದು ನಿತ್ಯ ಮರಣ.
ಅದರಿಂದ ಇದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಇದು ದೇವರ ಉದ್ದೇಶವಾಗಿತ್ತು. ಅದಕ್ಕೆ ನಾವು ಮುಂದೆ ದೇವರ ವಾಕ್ಯದಲ್ಲಿ 3ನೇ ಅಧ್ಯಾಯ 17ನೇ ವಚನ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಂಥ ಉದ್ದೇಶ ತನ್ನನ್ನು ನಂಬಿದವರೆಲ್ಲರೂ ಕೂಡ ರಕ್ಷಣೆ ಹೊಂದಬೇಕು ಮತ್ತು ಆ ನಿತ್ಯ ಜೀವಕ್ಕೆ ಸೇರಬೇಕೆಂಬುದೇ ಉದ್ದೇಶ ಪ್ರಿಯರೇ. ಅದಕ್ಕಾಗಿ ಆತನನ್ನು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂಥ ಉದ್ದೇಶ, ನಾನು ನೀನು ರಕ್ಷಣೆ ಹೊಂದಬೇಕು, ನಾನು ನೀನು ರಕ್ಷಿಸಲ್ಪಡಬೇಕು, ಆ ನಿತ್ಯ ನರಕದಿಂದ ನಾವು ನಿತ್ಯ ಜೀವಕ್ಕೆ ನಡೆಸಲ್ಪಡಬೇಕು. ಇದು ದೇವರ ಉದ್ದೇಶ. ಯಾಕಂದರೆ ಪಾಪದ ನಿಮಿತ್ತವಾಗಿ ಈ ಲೋಕಕ್ಕೆ ಮರಣ ಬಂತು, ಅದು ನಿತ್ಯ ಮರಣ. ಇದರಿಂದ ಯಾರಿಗೂ ಕೂಡ ಬಿಡಿಸಲಿಕ್ಕೆ ಆಗುವುದಿಲ್ಲ ಪ್ರೇರೆ. ಈ ಲೋಕದಲ್ಲಿ ಯಾವುದೇ ರೀತಿಯ ಅದಕ್ಕೆ ಪರಿಹಾರ ನಮಗೆ ಸಿಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ನಮ್ಮನ್ನು ನಂಬುವುದರ ಮೂಲಕ, ನಂಬಿ ರಕ್ಷಣೆ ಹೊಂದುವುದರ ಮೂಲಕ ನಾವು ಆ ನಿತ್ಯ ಜೀವಕ್ಕೆ ಪಾತ್ರರಾಗ್ತೇವೆ. ಒಂದು ವೇಳೆ ನಂಬದೆ ಹೋಗುವುದಾದರೆ, ಈ ಸತ್ಯವನ್ನು ನಾವು ತಿಳಿಯದೆ ಹೋಗುವುದಾದರೆ ನಾವು ತೀರ್ಪಿಗೆ ಒಳಗಾಗ್ತೇವೆ ಪ್ರಿಯರೇ. ಅದರಿಂದ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಆತನು 2025 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದನು. ಇದು ದೇವರ ಉದ್ದೇಶವಾಗಿತ್ತು. ತನ್ನ ಮಗನನ್ನು, ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವಂತಹದ್ದು. ದೇವರ ವಾಕ್ಯ ರೋಮಾಪುರ 3:23 ಹೇಳ್ತದೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ಎಲ್ಲರೂ ಕೂಡ ಪಾಪದಲ್ಲೇ ಬಿದ್ದವರು ಪ್ರಿಯರೇ. ಪಾಪಕ್ಕೆ ಒಳಬಿದ್ದವರಾದ್ದರಿಂದ ಈ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯಿತು. ಮಾತ್ರವಲ್ಲ, ನಿನ್ನ ಪಾಪದ ಬಿಡುಗಡೆಗಾಗಿ ಆತನು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ, ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ನಾವೆಲ್ಲರೂ ಕೂಡ ರಕ್ಷಿಸಲ್ಪಡಬೇಕು. ಯೇಸು ಕ್ರಿಸ್ತ ನಮ್ಮ ಜೀವಿತದ ಸ್ವಂತ ರಕ್ಷಕರನ್ನಾಗಿ ಸ್ವೀಕಾರ ಮಾಡಿ, ಅಂಗೀಕಾರ ಮಾಡಿ, ಯೇಸು ಕ್ರಿಸ್ತನ ನಂಬಿ ಜೀವಿಸುವುದರ ಮೂಲಕ ನಮಗೆ ನಿತ್ಯತ್ವ ಇದೆ ಪ್ರಿಯರೇ. ಆದ್ದರಿಂದ ಆತನು 2000 ವರ್ಷಗಳ 25 ವರ್ಷಗಳ ಹಿಂದೆ ತನ್ನ ಕಾರ್ಯವನ್ನು ಮಾಡಿ ಮುಗಿಸಿದ್ದಾನೆ. ಆ ಶಿಲುಬೆಯಲ್ಲಿ ಎಲ್ಲ ಕಾರ್ಯವನ್ನು ಆತನು ಮಾಡಿ ಮುಗಿಸಿದ್ದಾನೆ. ನಾವು ಈ ದಿವಸ ಆ ಶಿಲುಬೆಯ ಕಡೆಗೆ ನಾವು ಬರಬೇಕಾಗಿದೆ. ಯೇಸು ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಿಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನನ್ನು ನಂಬಿ ನಾವು ಜೀವಿಸಬೇಕಾಗಿದೆ. ನಾವು ರಕ್ಷಣೆ ಹೊಂದಬೇಕಾಗಿದೆ. ಆ ರಕ್ಷಣಾ ಯೋಜನೆಯನ್ನು ಆತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದಾನೆ. ನಾವು ಆತನ ಬಳಿಗೆ ಬರಬೇಕು. ನಾವು ನಮಗೆ ಅವಕಾಶ ಕೊಟ್ಟಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ದೇವರ ಪ್ರೀತಿಯನ್ನು ನಾವು ಅರಿತುಕೊಂಡಿದ್ದೇವೆ ಪ್ರಿಯರೇ. ದೇವರ ಪ್ರೀತಿ ಈಗಲೂ ಕೂಡ ನಮ್ಮನ್ನು ಕರೆ ಕೊಡುತ್ತಾ ಇದೆ. ದೇವರ ಬಳಿಗೆ ಬರುವುದಕ್ಕಾಗಿ ದೇವರು ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಆದರೆ ಈ ಲೋಕದಲ್ಲಿ ಜೀವಿಸುವಂಥ ನಾವು ದೇವರ ವಾಕ್ಯವನ್ನು ಕೇಳಿ ಕೂಡ ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ನಾವು ಯೇಸು ಕ್ರಿಸ್ತನ ಬಳಿಗೆ ಬರಲಿಲ್ಲ. ಯೇಸು ಕ್ರಿಸ್ತನ ನಾವು ಇನ್ನೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಕೇವಲ ನಾವು ಹಬ್ಬ ಈ ರೀತಿಯ ಸಂಭ್ರಮದಲ್ಲೇ ನಾವು ಸಂತೋಷ ಪಡುತ್ತಾ ಇದ್ದೇವೆ. ನಾವು ಈ ರೀತಿಯಲ್ಲಿ ಲೋಕದ ರೀತಿಯಲ್ಲಿ ನಾವು ಸಂತೋಷ ಪಡುತ್ತಾ ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ಲೌಕಿಕವಾದಂಥ ಆಚರಣೆಗಳಲ್ಲಿ, ಲೌಕಿಕವಾದ ಸಂಗತಿಗಳಲ್ಲೇ ನಮ್ಮನ್ನು ನಾವು ತೊಡಗಿಸಿಕೊಂಡು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶವನ್ನು ನಾವು ಗ್ರಹಿಸದೆ, ಆತನ ಚಿತ್ತವನ್ನು ನಾವು ತಿಳಿಯದೆ, ನಾವು ಇನ್ನೂ ಕೂಡ ಯೇಸುವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ನಮ್ಮ ಕ್ರಿಸ್ತಿಯ ಜೀವಿತ ದೇವರು ಮೆಚ್ಚುವಂಥ ರೀತಿಯಲ್ಲಿ, ದೇವರು ಒಪ್ಪುವಂಥ ರೀತಿಯಲ್ಲಿ, ದೇವರು ಸಂತೋಷ ಪಡುವಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಡಬೇಕಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ನಾವು ಯೇಸುವನ್ನು ಸರಿಯಾಗಿ ಅರಿತುಕೊಂಡಿದ್ದೇವಾ ಪ್ರಿಯರೇ? ಆತನು 2000 ವರ್ಷಗಳ ಹಿಂದೆ ಮಾಡಿ ಮುಗಿಸಿದ ಕಾರ್ಯ, ಆ ರಕ್ಷಣಾ ಯೋಜನೆಯನ್ನು ನಾವು ಇನ್ನೂ ಕೂಡ ಸರಿಯಾಗಿ ತಿಳಿಯದೆ ಹೋಗಿದ್ದಾದರೆ ಪ್ರಿಯರೇ,
ನಾವು ದಿವಸ ಅರಿತುಕೊಳ್ಳೋಣ. ಎಷ್ಟರವರೆಗೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಶ್ರೀ ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಡುವುದರಲ್ಲಿಯೇ ಪ್ರೀತಿ ಇಂತಹದೆಂದು ನಮಗೆ ತಿಳಿದು ಬಂದದೆ ಎಂಬುದಾಗಿ. ಕ್ರಿಸ್ತನು ನಮ್ಮನ್ನು ಎಷ್ಟರವರೆಗೆ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ತನ್ನ ಪ್ರಾಣವನ್ನು ಕೊಡುವುದರಲ್ಲಿಯೇ ಆ ಪ್ರೀತಿಯನ್ನು ನಮಗೆ ತೋರ್ಪಡಿಸಿದ್ದಾನೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಎಷ್ಟರವರೆಗೆ ನಾವನ್ನು ಪ್ರೀತಿ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಆ ಪಾಪದ ನಿಮಿತ್ತವಾಗಿ ನಿತ್ಯ ನರಕಕ್ಕೆ ಹೋಗುವವರು. ಅದರಿಂದ ನಮಗೆ ಈ ಲೋಕದಲ್ಲಿ ಯಾವ ಬಿಡುಗಡೆ ಇಲ್ಲ ಪ್ರಿಯರೇ. ನಾವು ದೇವರಿಂದ ಅಗಲಿ ಹೋದವರು. ದೇವರಿಗೂ ನಮಗೂ ಯಾವ ಸಂಬಂಧ ಇರಲಿಲ್ಲ. ಆದರೆ ಅದರ ತಿರುಗಿ ನಮಗೆ ಒದಗಿಸಿಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಪ್ರಿಯರೇ. ಆ ಪರಲೋಕದ ಮಹಿಮಾ ಸ್ಥಾನವನ್ನು ಆತನು ತ್ಯಜಿಸಿ ಈ ಲೋಕಕ್ಕೆ ತನ್ನನ್ನು ಬರಿದು ಮಾಡಿಕೊಂಡು ಮಾನವನಾಗಿ ಈ ಲೋಕದಲ್ಲೇ ಆತನು 33 ವರ್ಷ ಈ ಲೋಕದಲ್ಲೇ ಜೀವಿಸಿ ಒಂದು ಮಾದರಿಯ ಜೀವಿತವನ್ನು ಆತನು ನಮಗೆ ತೋರಿಸಿದ್ದಾನೆ. ತನ್ನ ಜೀವಿತದಲ್ಲಿ ಅಲ್ಪವಾದಂಥ ಆಯುಷ್ಕಾಲದಲ್ಲಿ ಕೇವಲ 33 ವರ್ಷ ಈ ಲೋಕದಲ್ಲಿ ಆತನು ಇದ್ದು ತನ್ನ ಜೀವಿತದ ಮೂಲಕ ಆತನು ನಮಗೆ ಮಾದರಿಯನ್ನು ತೋರಿಸಿದ್ದಾನೆ ಪ್ರಿಯರೇ. ತನ್ನ ಪ್ರೀತಿಯನ್ನು ಆತನು ತೋರಿಸಿದ್ದಾನೆ. ತನ್ನ ಕಡೆಗೆ ಬರುವಂಥ ಜನರ ಆತನು ಮೇಲೆ ಕನಿಕರ ಇಟ್ಟಿದ್ದಾನೆ. ಅವರ ಮೇಲೆ ಕರುಣೆ ಇಟ್ಟು ಅವರಿಗೆ ನಡೆಯಬೇಕಾದ ಮಾರ್ಗವನ್ನು ಆತನು ತೋರಿಸಿಕೊಟ್ಟಿದ್ದಾನೆ ಪ್ರಿಯರೇ. ಆದ್ದರಿಂದ ಆತನೆಲ್ಲವನ್ನು ಕೂಡ ಆತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿರುವಾಗ, ಆ ಕಾರ್ಯವನ್ನು ಆತನು ಶಿಲುಬೆಯಲ್ಲಿ ಮಾಡಿರುವಾಗ ನಾವು ಆತನ ಬಳಿಗೆ ಬಂದು ಆತನ ನಮ್ಮ ಜೀವಿತದಲ್ಲಿ ಸ್ವಂತ ರಕ್ಷಕರನ್ನಾಗಿ ಸ್ವೀಕಾರ ಮಾಡೋದರ ಮೂಲಕ ನಾವೆಲ್ಲರೂ ಕೂಡ ರಕ್ಷಿಸಲ್ಪಟ್ಟು ಆ ನಿತ್ಯ ಜೀವಕ್ಕೆ ನಾವು ಪಾತ್ರರಾಗಬೇಕಾಗಿದೆ. ಒಂದು ಅವಕಾಶ ದೇವರು ನಮಗೆ ಕೊಟ್ಟಿರುವಾಗ ಈ ಸಂತೋಷದಲ್ಲಿ ನಾವು ಕ್ರಿಸ್ತನನ್ನು ಕೂಡ ಮಹಿಮೆಪಡಿಸುವವರಾಗಿರಬೇಕು. ಆತನು ಕೂಡ ನಾವು ಸಂತೋಷ ತರಿಸುವಂಥ ಮಕ್ಕಳಾಗಿರಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ ಪ್ರಿಯರೇ. ಆತನ ಪ್ರೀತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಬ್ಬನು ಕೂಡ ಈ ಲೋಕದಲ್ಲಿ ಬಿಡಲ್ಪಡಬಾರದು. ಇದು ದೇವರ ಉದ್ದೇಶ. ಅವನು ಯಾವುದೇ ಜಾತಿ ಧರ್ಮ ಆಗಿರಲಿ, ಅದು ಪ್ರಾಮುಖ್ಯವಲ್ಲ. ದೇವರ ಉದ್ದೇಶ ತಾನು ಸೃಷ್ಟಿ ಮಾಡಿದಂಥ ಮನುಷ್ಯನು ನಿತ್ಯ ನಾಶನಕ್ಕೆ ಹೋಗಬಾರ್ದು, ನಿತ್ಯ ನರಕಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಸರಿಯಾಗಿ ಕ್ರಿಸ್ತನನ್ನು ಅರಿತುಕೊಳ್ಳಬೇಕು. ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ದೇವರ ಬಳಿಗೆ ನಾವು ಬರಬೇಕು. ನಮ್ಮ ಪಾಪದ ಜೀವಿತ ಏನೇ ಇರ್ಬೋದು, ನಾವು ದೇವರ ಬಳಿಗೆ ಬರುವಾಗ, ದೇವರ ಮುಂದೆ ಅದನ್ನು ಒಪ್ಪಿ ಅರಿಕೆ ಮಾಡುವಾಗ ಆತನಿಂದ ನಮಗೆ ಕ್ಷಮಾಪಣೆ ಸಿಗ್ತದೆ ಪ್ರಿಯರೇ. ಯೇಸು ಎಂಬಂಥ ಪದದ ಅರ್ಥ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಪಾಪದಿಂದ ಬಿಡುಗಡೆ ಯೇಸು ಕ್ರಿಸ್ತನ ಮೂಲಕ ಮಾತ್ರ ನಮಗೆ. ಇನ್ನು ಯಾತರಿಂದ ನಮಗೆ ಬಿಡುಗಡೆ ಸಿಗುವುದಿಲ್ಲ ಪ್ರಿಯರೇ. ನಾವು ಪಾಪದಿಂದ ಹುಟ್ಟಿ ಬಂದವರು ಈ ಲೋಕಕ್ಕೆ. ಜನ್ಮತಃ ನಾವು ಪಾಪಿಗಳಾಗಿದ್ದೇವೆ. ಈ ಪಾಪದಿಂದ ನಮಗೆ ಬಿಡುಗಡೆ ಸಿಗಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಾವು ಅಂಗೀಕಾರ ಮಾಡಬೇಕು. ಯೇಸು ಕ್ರಿಸ್ತನನ್ನು ನಾವು ಈ ಲೋಕದಲ್ಲಿ ಅರಿತು ಜೀವಿಸಬೇಕು ಪ್ರಿಯರೇ. ನಾವು ಈ ಲೋಕದಲ್ಲಿ ಜನಿಸಿ ಬಂದಿದ್ದೇವೆ. ಈ ಲೋಕದಲ್ಲಿ ನಮ್ಮ ಜೀವಿತ, ನಮ್ಮ ಆಯುಷ್ಕಾಲ ಎಷ್ಟೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಜೀವಿತಕ್ಕೆ ಒಂದು ಅರ್ಥ ಬರಬೇಕಾದ್ರೆ, ಈ ಲೋಕದಲ್ಲಿ ನಾವು ಜೀವಿಸಿದ್ದಕ್ಕೆ ಒಂದು ಅರ್ಥ ಬರಬೇಕಾದ್ರೆ ನಾವು ಯೇಸುವನ್ನು ಅರಿತುಕೊಳ್ಳಬೇಕು ಪ್ರಿಯರೇ. ಮತ್ತು ಆತನಲ್ಲಿ ಸಿಗುವಂಥ ನಿತ್ಯ ಜೀವದ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ ಪ್ರಿಯರೇ. ಒಂದು ಅವಕಾಶ ದೇವರು ಕೊಟ್ಟಿರುವಾಗ ನಾವು ಆತನ ಬಳಿಗೆ ಬರೋಣ. ಆತನನ್ನು ನಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡಿಕೊಳ್ಳೋಣ. ಆತನು ಎಂದಿಗೂ ಕೂಡ ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆತನು ನಮ್ಮನ್ನು ಕೈ ಬಿಡುವ ಆತನಲ್ಲ. ನಾವು ಎಷ್ಟೇ ಪಾಪ ಮಾಡಿ ದೇವರಿಂದ ದೂರ ಹೋದರೂ ಕೂಡ ಆತನ ಕರುಣೆ ನಮ್ಮ ಮೇಲೆ ಇದೆ.
ಆತನ ಕನಿಕರ ನಮ್ಮ ಮೇಲೆ ಇದೆ. ನಾವು ಆತನ ಬಳಿಗೆ ಬರೋಣ, ಆತನಿಂದ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋಣ. ಯಾಕಂದರೆ ನಮ್ಮ ಜೀವಿತ ಕಾಲ ಯಾವಾಗ ಮುಕ್ತಾಯವಾಗ್ತದೆ ಗೊತ್ತಿಲ್ಲ. ನಾವೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಪಾತ್ರರಾಗಬೇಕು. ದೇವರ ಪ್ರೀತಿ ಇದಾಗಿದೆ ಪ್ರಿಯರೇ. ತನ್ನ ಮಕ್ಕಳನ್ನಾಗಿ ಪಡೆಯುವಷ್ಟರ ಮಟ್ಟಿಗೆ ಆತನು ಪ್ರೀತಿ ಮಾಡಿದ್ದಾನೆ ಮತ್ತು ಯಾವಾಗಲೂ ಆತನ ಜೊತೆಯಲ್ಲೇ ಇರಬೇಕೆಂಬುದು ಆತನ ಬಯಕೆ ಆಗಿದೆ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಎಂಬುದಾಗಿ. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಮಾತ್ರವಲ್ಲ, ತನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿ ಮತ್ತು ಆತನ ಜೊತೆಯಲ್ಲೇ ನಾವು ಯಾವಾಗಲೂ ಇರಬೇಕೆಂಬಂಥ ಬಯಕೆ ಆತನದಾಗಿದೆ. ಒಂದು ತಂದೆ ಮಕ್ಕಳ ಸಂಬಂಧ ನೋಡಿ, ಈ ಲೋಕದಲ್ಲಿ ಮಾತ್ರವಲ್ಲ, ಮುಂದೆ ಬರುವಂತಹ ಪರಲೋಕ, ಆ ಪರಲೋಕದಲ್ಲಿ ಕೂಡ ನಾವು ಆತನ ಜೊತೆಯಲ್ಲೇ ಶಾಶ್ವತವಾಗಿ ಇರಬೇಕೆಂಬಂಥ ಬಯಕೆ ದೇವರದಾಗಿದೆ. ಆದ್ದರಿಂದ ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂಥ ಈ ಜೀವಿತ ಕಾಲದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಸರಿಯಾಗಿ ಅರಿತು ಜೀವಿಸೋಣ. ಆತನು ಈ ಲೋಕಕ್ಕೆ ಬಂದಂಥ ಉದ್ದೇಶ ನಾನು ನೀನು ರಕ್ಷಿಸಲ್ಪಡಬೇಕು, ರಕ್ಷಣೆಯನ್ನು ಹೊಂದಬೇಕು ಮತ್ತು ನಾವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಯೇಸು ಕ್ರಿಸ್ತನ ನಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡಿ ಆ ನಿತ್ಯತ್ವಕ್ಕೆ ನಾವು ಸೇರಬೇಕು. ಕ್ರಿಸ್ತನ ಜೊತೆಯಲ್ಲೇ ನಾವು ಇರಬೇಕೆಂಬಂಥ ಬಯಕೆ ದೇವರದಾಗಿರುವಾಗ ನಮ್ಮ ಜೀವಿತವನ್ನು ದೇವರ ಕಡೆಗೆ ತಿರುಗಿಸೋಣ ಪ್ರಿಯರೇ. ಆತನ ಶಿಲುಬೆಯಲ್ಲಿ ಮಾಡಿದಂಥ ಆ ರಕ್ಷಣಾ ಯೋಜನೆಯನ್ನು ನಾವು ಅಂಗೀಕಾರ ಮಾಡಿಕೊಳ್ಳೋಣ. ಯೇಸುವೆ ನಮ್ಮ ಹೃದಯದೊಳಕ್ಕೆ ನೀನು ಬಾ ಎಂಬುದಾಗಿ ಆತನನ್ನು ಕೇಳಿಕೊಳ್ಳೋಣ. ಆತನು ನಮ್ಮ ಹೃದಯದ ಆಶೆಗಳನ್ನು, ಹೃದಯದ ಬಯಕೆಗಳನ್ನು ಬಲ್ಲಾತನಾಗಿದ್ದಾನೆ. ಆದ್ದರಿಂದ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಬೇಕಾಗಿದೆ. ಆತನ ಪ್ರೀತಿ ಅದು ಶಾಶ್ವತವಾದಂಥ ಪ್ರೀತಿ, ಯಾರು ಅಗಲಿಸಲಾರದಂಥ ಪ್ರೀತಿ ಆಗಿದೆ ಪ್ರಿಯರೇ. ಆದ್ದರಿಂದ ಕ್ರಿಸ್ತನ ಪ್ರೀತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡವರಾಗಿ ದೇವರ ಬಳಿಗೆ ಬರೋಣ ಪ್ರಿಯರೇ. ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಆತನಲ್ಲಿ ಸಿಗುವಂಥ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗೋಣ. ಇಂಥ ಅವಕಾಶ ದೇವರು ನಮಗೆ ಕೊಟ್ಟಿರುವಾಗ ಇದನ್ನು ಕಳೆದುಕೊಳ್ಳದೆ, ಇದು ಅಮೂಲ್ಯವಾದಂಥ ಸಮಯ ನಮ್ಮ ಜೀವಿತಕ್ಕೆ ಕೊಟ್ಟಿರುವಾಗ ಆತನ ವಾಕ್ಯದ ಕಡೆಗೆ ನಾವು ಬಂದು ಆತನು ನಮ್ಮ ಜೀವಿತದಲ್ಲಿ ಅಂಗೀಕಾರ ಮಾಡೋದ್ರ ಮೂಲಕ ನಿತ್ಯ ಸಮಾಧಾನ, ಸಂತೋಷ ನಮ್ಮ ಹೃದಯದಲ್ಲಿ ನಾವು ಅನುಭವಿಸುವ ಹಾಗೆ ಆತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ ಮತ್ತು ನೀನು ಈ ಲೋಕಕ್ಕೆ ಬಂದಂಥ ಉದ್ದೇಶವನ್ನು ನಾವು ತಿಳಿದುಕೊಂಡಿದ್ದೇವೆ. ನಮ್ಮೆಲ್ಲರನ್ನು ಬಹಳವಾಗಿ ನೀನು ಪ್ರೀತಿ ಮಾಡಿದ್ದಿ. ಈ ಪ್ರೀತಿಯ ನಿಮಿತ್ತವೇ ನಿನ್ನ ಪ್ರಾಣವನ್ನು ನಮಗೆ ನೀನು ಸಮರ್ಪಣೆ ಮಾಡಿದ್ದಿ ಮತ್ತು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿರುವಾಗ ನಿನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿದ್ದಿ. ಆದ್ದರಿಂದ ಈ ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಕೇಳಿದ್ದೇವೆ, ಅದಕ್ಕೆ ನಾವು ಒಳಬಿದ್ದು ನಮ್ಮ ಜೀವಿತದಲ್ಲಿ ನಿನ್ನನ್ನೇ ನಾವು ದೇವರನ್ನಾಗಿ ಅಂಗೀಕಾರ ಮಾಡಿಕೊಂಡು ಮುಂದೆ ಸಾಗುವಾಗೆ ನಮಗೆ ಕೃಪೆ ಕೊಡು. ನೀನು ನಮ್ಮ ಹೃದಯದೊಳಗೆ ಬಾ ಸ್ವಾಮಿ, ನಿನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡು ಮತ್ತು ಆ ನಿತ್ಯ ಜೀವಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗುವಾಗೆ ನೀನು ಕೃಪೆ ಕೊಡು. ನಮ್ಮೆಲ್ಲರನ್ನೂ ಕೂಡ ನೀನು ಕರುಣಿಸು ಸ್ವಾಮಿ. ನಿನ್ನ ಕೃಪೆಯನ್ನು, ನಿನ್ನ ಕರುಣೆಯನ್ನು ನಾವು ಬೇಡುತ್ತೇವೆ ಸ್ವಾಮಿ. ನಿನ್ನನ್ನು ನಾವು ಅಂಗೀಕಾರ ಮಾಡ್ತೇವೆ ಮತ್ತು ನಮ್ಮ ಜೀವಿತದ ಒಡೆಯನಾಗಿ, ರಕ್ಷಕನನ್ನಾಗಿ ಸ್ವೀಕಾರ ಮಾಡ್ತೇವೆ. ನೀನು ನಮ್ಮೊಂದಿಗೆದ್ದುಕೊಂಡು ನಮ್ಮೆಲ್ಲ ಕಾರ್ಯದಲ್ಲಿ ನಿನ್ನ ಆಶೀರ್ವಾದ, ಕೃಪೆಯನ್ನು ನಮಗೆ ಕೊಟ್ಟು ಸ್ವಾಮಿ. ಕರ್ತನೆ, ನಮ್ಮ ಬಲಹೀನತೆಗಳ ಮಧ್ಯದಲ್ಲಿ ಬಲ ಕೊಡಪ್ಪ. ನಮ್ಮ ಅನಾರೋಗ್ಯದ ಮಧ್ಯದಲ್ಲಿ ನಮಗೆ ಒಳ್ಳೆಯ ಆರೋಗ್ಯ ಕೊಡಪ್ಪ. ಒಂದು ಅಸಮಾಧಾನದ ಸ್ಥಿತಿಯಲ್ಲಿ ನಮಗೆ ನಿನ್ನ ಸಮಾಧಾನವನ್ನು ದಯಪಾಲಿಸು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು, ಮುನ್ನಡೆಸು. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆ,
ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.